ಆತ್ಮೀಯರೇ ನಮಸ್ಕಾರ. ನಾನು ದಿಗ್ವಿಜಯ ಭಾರತ ಪಕ್ಷದ ಅಧ್ಯಕ್ಷ ಅರವಿಂದ್ ರಾಜೀವ್ ಅಂತ ನನ್ನ ಹೆಸರು. ದಿನಾಂಕ 19/5/2026 ಅಂದರೆ ನಿನ್ನೆ ಮಂಗಳವಾರ ತುಮಕೂರು ಬೆಂಗಳೂರು ಹೈವೇ ಇಲ್ಲಿ ಝೀರೋ ಟ್ರಾಫಿಕ್ ಮಾಡಿದರು. ಯಾಕೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾಯಿದ್ರು ಅಂತೇಳಿ ಮಾಡಿದರು. ಆದರೆ ಅಲ್ಲಿ ಈ ಟೋಲ್ ಫೀಸೆಲ್ಲ ಕಟ್ಟಿ ಬಂದಿದ್ರಲ್ಲ, ಅವ್ರ ಕತೆ ಏನು, ಅವರೆಲ್ಲ ಸರ್ವಿಸ್ ರೋಡಲ್ಲಿ ಬಿಟ್ಟಿದ್ರು. ಸಾಮಾನ್ಯ ನಾಗರಿಕರ ವಾಹನಗಳೆಲ್ಲ ಸರ್ವಿಸ್ ರಸ್ತೆಯಲ್ಲಿ ಹೋಗಬೇಕಾಯಿತು. ವಿ.ಐ.ಪಿಗಳು ಇವರು ಮಾತ್ರ ಮೋಜು ಮಸ್ತಿಗೋಸ್ಕರ ಝೀರೋ ಟ್ರಾಫಿಕಲ್ಲಿ ಬಂದರು. ಆಡಳಿತಕ್ಕೆ ಬಂದು 3 ವರ್ಷ ಆಯಿತು, ಅಭಿವೃದ್ಧಿ ಮಾತ್ರ ಶೂನ್ಯ. ಸಾಮಾನ್ಯ ನಾಗರಿಕರ ಶಾಪ ಅವರಿಗೆ ತಟ್ಟದೇ ಇರುತ್ತಾ? ಏನು ನಡೀತಾ ಇದೆ? ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಇನ್ನು ವಿರೋಧ ಪಕ್ಷ ಹೆಸರಿಗಷ್ಟೇ, ನೀನು ಅರ್ಥಂಗೆ ಮಾಡು, ನಾವು ಹೊರದಂಗೆ ಮಾಡ್ತೀವಿ ಅಂತಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಷ್ಟೇ ಇದು. ಇನ್ನಾದರೂ ರಾಜ್ಯದ ಮತದಾರ ಎಚ್ಚೆತ್ತುಕೋಬೇಕಾಗಿದೆ, ಹೊಸ ಪಕ್ಷಗಳಿಗೆ ಅಧಿಕಾರ ನೀಡಬೇಕಾಗಿದೆ. ಜನ ಮನಸ್ಸು ಮಾಡಿ ದಿಗ್ವಿಜಯ ಭಾರತ ಪಕ್ಷ ಕೂಡ ಒಂದು ಅವಕಾಶ ಕೊಡಲಿ ಅಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊತೀನಿ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ